ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಒಂದು ವಸ್ತುವನ್ನಾಗಲಿ ಇಲ್ಲ ಒಬ್ಬ ವ್ಯಕ್ತಿಯನ್ನಾಗಲಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಒಂದು ವಸ್ತುವನ್ನು ಕೂಡ ವೇಸ್ಟ್ ಮಾಡ್ದೇ ಉಪಯೋಗಿಸಬೇಕು. ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಆ ವ್ಯಕ್ತಿಯಲ್ಲೂ ಕೂಡ ಒಂದು ಕ್ರಿಯಾಶೀಲತೆ ಅಂತ ಇರುತ್ತೆ. ಸೊ ನಾನು ಈ ರೀತಿ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೀವು ತಮ್ಮೈಲೆಲ್ಲ ನೋಡಿದ್ದೀರಾ ಅಂತ ತಿಳ್ಕೊತೀನಿ. ಏನಪ್ಪ ಅಂತಂದರೆ, ಉಳಿದಿರುವಂಥ ಉಪ್ಸಾರನ್ನ ಯೂಸ್ ಮಾಡಿಕೊಂಡು ಒಂದು ಬೊಂಬಟ್ಟಾದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ನಾನು ಆಗಲೇ ಹೇಳಿದೆ, ಒಂದು ವಸ್ತುವನ್ನಾಗಲಿ ನಾವು ವೇಸ್ಟ್ ಮಾಡಬಾರ್ದು ಅಂತ. ನೈಟು ನಾವು ಉಪ್ಸಾರು ಮಾಡಿರ್ತೀವಿ, ಬೆಳಿಗ್ಗೆ ನಮಗೆ ಉಪ್ಸಾರು ತಿನ್ನೋದಕ್ಕೆ ಬೇಜಾರಾಗ್ತಿರುತ್ತೆ. ಅಯ್ಯೋ ಯಾರಪ್ಪ ತಂಗ್ಳು ಉಪ್ಸಾರು ತಿನ್ನೋದು ಅಂತ. ಆದರೆ ಆ ಉಪ್ಸಾರನ್ನ ನಾವು ಬಿಸಿ ಬಿಸಿ ಸಾಂಬಾರು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಒಂದು ವಸ್ತುನ ಆ ಉಪ್ಸಾರನ್ನ ಉಪಯೋಗಿಸ್ಕೊಂಡು ನಾವು ಫ್ರೆಶ್ಶಾಗಿ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡೋದ್ರಿಂದ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಈಗ ನಮಗೆ ಉಳಿದಿರುವಂಥ ಸಾಂಬಾರನ್ನ ಹೊರಗಡೆ ಚೆಲ್ಲೋದು ತಪ್ಪುತ್ತೆ. ಸೊ ಹಾಗಿದ್ರೆ ಈಗ ಉಳಿದಿರುವಂಥ ಉಪ್ಸಾರನ್ನ ಯೂಸ್ ಮಾಡಿಕೊಂಡು ಒಂದು ಬೊಂಬಟಾದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಸ್ವಲ್ಪ ಸಾಂಬಾರು ಉಳ್ಕೊಬಿಟ್ಟಿರುತ್ತೆ, ಅದು ಒಂದು ಇಬ್ರಿಗಾಗುತ್ತೆ. ನಮ್ಮ ಮನೇಲಿ 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. 4 ಜನಕ್ಕೆ ಮೇಂಟೈನ್ ಮಾಡಬೇಕು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಈಗ ಒಂದು ವಸ್ತುವನ್ನು ರೀಸೈಕಲಿಂಗ್ ಮಾಡಲ್ವಾ, ಅದೇ ರೀತಿ ಇದು ಅದೇನೆ. ಇಬ್ರಿಗಾಗುವಂಥ ಉಪ್ಸಾರನ್ನ ಇಟ್ಕೊಂಡು 4 ಜನಕ್ಕಾಗುವಷ್ಟು ಸಾಂಬಾರನ್ನ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು, ಅವತ್ತಿನ ಅಡುಗೆ ರೆಡಿ ಆಯಿತು. ಯೋಚನೆ ಅಂತೂ ಈಗ ಎಲ್ಲ ಮಹಿಳೆಯರಿಗೂ ಟೈಮ್ಗೂ ಒಂದು ಯೋಚನೆ, ಏನಪ್ಪ ಸಾಂಬಾರು ಮಾಡೋದು, ಸ್ವಲ್ಪ ಸಾಂಬಾರು ಉಳ್ಕೊಂಡ್ರೆ ಸಾಕು, ಇನ್ನೂ ಇಬ್ರಿಗೆ ಸಾಂಬಾರು ಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ನೀವು ಈ ಟ್ರಿಕ್ಸ್ನ ಉಪಯೋಗಿಸ್ಬೋದು. ಹಾಗಾದರೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಉಪ್ಸಾರನ್ನ ಯೂಸ್ ಮಾಡಿಕೊಂಡು ಒಂದು ಬೊಂಬಟಾದ ಫ್ರೆಶ್ ಆಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ರಾತ್ರಿ ಉಳಿದಿರುವಂಥ ಉಪ್ಸಾರು ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಒಂದು 4 ಮೊಟ್ಟೆನ ಯೂಸ್ ಮಾಡಿಕೊಂಡು 4 ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಈಗ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೀವು 6 ಮೆಂಬರ್ಸ್ 7 ಮೆಂಬರ್ಸ್ಗೂ ಕೂಡ ಮಾಡ್ಕೋಬೋದು, ಸಾಂಬಾರನ್ನ ಹೆಚ್ಚಿಸ್ಕೊಂಡು. ಸೊ ಇವಾಗ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮನೇಲಿ ಬೇಳೆ ಮತ್ತು ಹೀರೆಕಾಯಿ ಸಾಂಬಾರಿತ್ತು. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಬೇಳೆ ಮತ್ತು ಹೀರೆಕಾಯಿ ಮಿಕ್ಸ್ ಉಪ್ಸಾರಿತ್ತು. ಅದನ್ನು ಉಪಯೋಗಿಸ್ಕೊಂಡು ಈಗ ಫ್ರೆಶ್ ಆಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು 4-5 ಸ್ಪೂನಷ್ಟು ಕಾಯಿ ಪೌಡರು, ಅರ್ಧ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1 ಈರುಳ್ಳಿ ಮತ್ತು ಒಂದು ಬ್ಯಾಡಿಗೆ ಮೆಣಸಿಕಾಯಿನ ತಗೊಂಡಿದ್ದೀನಿ, 1 ಟೊಮೊಟೊ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಮಸಾಲೆನೂ ಕೂಡ ಮಿಕ್ಸ್ ಮಾಡ್ತಾಯಿಲ್ಲ. ಚಕ್ಕೆ, ಲವಂಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ತಾಯಿಲ್ಲ. ಇದಕ್ಕೆ ನಾನು ನೆಕ್ಸ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ನಿಮ್ಮನೇಲಿ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಮನೇಲಿ ಎಷ್ಟು ಖಾರ ಬೇಕೋ ಅದಕ್ಕೆ ಅನುಗುಣವಾಗಿ ನಾನು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಚೆನ್ನಾಗಿ ಪೇಸ್ಟ್ ಆದರೆ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಮಸಾಲೆ, ಅದರೊಳಗಡೆ ನಾನು ಉಳಿದಿರುವಂಥ ಉಪ್ಸಾರನ್ನ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಒಂದು ಬ್ಯಾಟರ್ ರೆಡಿ ಆಯ್ತು. ಇವಾಗ ಪರ್ಫೆಕ್ಟ್ ಬ್ಯಾಟರ್ ರೆಡಿ ಆಯಿತು. ಇನ್ನು ಒಗ್ಗರಣೆ ಹಾಕಿದ್ರೆ ಸಾಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನೀವು ಇಲ್ಲ ನಮಗೆ ಒಗ್ಗರಣೆನೇ ಬೇಡ, ಯಾವ ಮೊಟ್ಟೆನೂ ಬೇಡ ಅನ್ನೋರು ಒಂದು ಟ್ರಿಕ್ಸ್ ಹೇಳ್ತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ ಒಳಗಡೆ ಹಾಕಿ ಬಿಸಿ ಮಾಡಿದ್ರೆ ಸಾಕು, ಒಂದು ಕುದಿ ಬರ್ಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಆದರೆ ಟೇಸ್ಟ್ ಕೇಳ್ತಾರಲ್ವ ಮನೇಲಿ, ಇದೇನಪ್ಪ ಸಪ್ರೇಟ್ ಟೇಸ್ಟ್ ಐತೆ ಚೆನ್ನಾಗಿಲ್ಲ ಅಂತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ತಿಂದರೆ ಇನ್ನೊಂದು ಸರಿ ತಿನ್ನಬೇಕು ಅಂತ ಅನ್ಬೇಕು, ಮನೇಲಿ ಕೇಳಬೇಕು ಆ ರೀತಿ ಸಾಂಬಾರು ಮಾಡು ಅಂತ. ಆ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆಗಿದ ತಕ್ಷಣವೇ ಒಂದು ಅರ್ಧ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಹಾಕ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ಫ್ರೈ ಆಗಿದೆ. ನೆಕ್ಸ್ಟು ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ, ಅದರೊಳಗಡೆ ನಾನು ಉಪ್ಸಾರೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದನ್ನು ಈಗ ಈರುಳ್ಳಿ ಫ್ರೈ ಆಗಿದ ತಕ್ಷಣವೇ ಆ ಮಸಾಲೆನ ಹಾಕೋತೀನಿ. ಈಗ ಇದು ಜಸ್ಟ್ ಒಂದು ಕುದಿ ಬರೋವರೆಗೂ ನಾವು ಬಿಟ್ಬಿಡಬೇಕು. ಆಮೇಲೆ
ಮೊಟ್ಟೆನ ಹಾಕೋಬೇಕು. ನಿಮಗೆ ನೀರು ಎಷ್ಟು ಬೇಕು, ಒಬ್ಬೊಬ್ಬರು ಮನೇಲಿ ಸಾಂಬಾರು ತುಂಬ ಗಟ್ಟಿ ಕೇಳ್ತಾರೆ, ಒಬ್ಬೊಬ್ಬರು ಗಟ್ಟಿ ಇದ್ದರೆ ತಿನ್ನೋದಕ್ಕೆ ಆಗಲ್ಲ, ಸ್ವಲ್ಪ ತೆಳು ಇರಲಿ ಅಂತ ಹೇಳ್ತಾರೆ. ನಮ್ಮನೇಲಿ ಈ ಕಡೆ ತೆಳುನೂ ಅಲ್ಲ ಈ ಕಡೆ ಗಟ್ಟಿನೂ ಅಲ್ಲ, ಮೀಡಿಯಮ್ ಆಗಿದ್ದರೆ ತಿನ್ನೋದಕ್ಕೆ ಚೆಂದ ಅಲ್ವಾ. ಸೊ ನಾನು ನಮ್ಮನೆಗೆ ಎಷ್ಟು ಬೇಕೋ ಆ ಅಳತೆಗೆ ನಾನು ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ನಾನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಎಲ್ಲ ಬಬಲ್ಸ್ ಎಲ್ಲ ಬರ್ತಾಯಿದೆ, ಆಲ್ಮೋಸ್ಟ್ ಮಸಾಲೆ ಎಲ್ಲ ಬೆಂದಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ಮಿಕ್ಸ್ ಮಾಡ್ಕೋತೀನಿ. ನೀವು ಡೈರೆಕ್ಟು ಮೊಟ್ಟೆ ಒಡೆದು ಬೌಲ್ ಒಳಗಡೆ ಹಾಕೋಬೋದು, ಅಂದರೆ ಸಾಂಬಾರು ಪ್ಯಾನ್ ಒಳಗಡೆಗೆ. ಇಲ್ಲ ನಮಗೆ ಹಂಗೆ ಹಾಕೋಕೆ ಹೋದಾಗ ಬಿಸಿಗೆ ಆ ಕಡೆ ಈ ಕಡೆ ಹಾಕ್ಬಿಡುತ್ತೆ, ಉಂಡೆ ಮೊಟ್ಟೆ ಸಿಗಲ್ಲ ಅನ್ನೋರು ಈ ರೀತಿ ನಾನು ಇಟ್ಕೊಂಡಿದ್ನಲ್ಲ, ಈ ರೀತಿ ಒಂದು ಬೌಲ್ನ ಇಟ್ಕೊಂಡು ಒಂದೊಂದೇ ಮೊಟ್ಟೆ ಹೊಡ್ಕೊಂಡು ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಒಂದೊಂದನ್ನೇ ಸೈಡ್ಗೆ ಬಿಡಿ. ಐ ಫ್ಲೇಮಲ್ಲಂತೂ ಇಟ್ಕೋಕೆ ಹೋಗಬೇಡಿ, ಎಲ್ಲ ಕಲಸೋಗುತ್ತೆ. ಸೊ ಇವಾಗ ನಾನು ಎಲ್ಲ ಮೊಟ್ಟೆನೂ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಒಂದು 6 ಮೆಂಬರ್ಸ್ ಇದ್ರೂ ಇದನ್ನು ಮೇಂಟೈನ್ ಮಾಡ್ಬೋದು, ಯಾಕಂದರೆ ಒಂದೊಂದು ಉದ್ದುದ್ದ ಬರುತ್ತೆ ಮೊಟ್ಟೆ ಹಿಂಗೆ ಬಿಟ್ಟಾಗ, ಅದನ್ನು ಕಟ್ ಮಾಡಿ ಒಬ್ಬೊಬ್ರಿಗೆ ಹಾಕ್ಕೊಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು 4 ಮೊಟ್ಟೆ ಇಟ್ಕೊಂಡಿದ್ದೆ ಈ ಸಾಂಬಾರಿಗೆ ಅಂತೇಳಿ, 4 ಮೊಟ್ಟೆನೂ ಕೂಡ ಹೊಡೆದು ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಮೊಟ್ಟೆನೂ ಹಾಕೊಳ್ಳೋಣ. ಫೈನಲಿ ಇವಾಗ ನಾನು ಎಲ್ಲ ಮೊಟ್ಟೆನೂ ಹೊಡೆದು ಹಾಕ್ಕೊಂಡೆ. ಸೊ ಇವಾಗ ಲಾಸ್ಟಲ್ಲಿ ಫಸ್ಟು ನಾನು ಉಪ್ಪು ಹಾಕಿರಲಿಲ್ಲ, ಮತ್ತು ಜ್ಞಾಪಕ ಇರಲಿ ಉಪ್ಸಾರಲ್ಲಿ ಉಪ್ಪಿರುತ್ತೆ, ಉಪ್ಸಾರು ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವ. ಈಗ ನಾವು ಮಸಾಲೆಗೆ ತಕ್ಕಂತೆ ಸ್ವಲ್ಪನೇ ಉಪ್ಪು ಹಾಕಿ, ಇಲ್ಲಾಂದರೆ ಉಪ್ಪಾಗ್ಬಿಡುತ್ತೆ. ಸೊ ಈಗ ಉಪ್ಪು ಹಾಕಿ ನಾನು ಏನೋ ಸೌಟೇನೋ ಆಡಿಸ್ಲಿಲ್ಲ, ಜಸ್ಟ್ ಲಿಡ್ ಕ್ಲೋಸ್ ಮಾಡಿದೆ. ಒಂದು 5 ಮಿನಿಟ್ ಬಿಟ್ಟೆ, ಲೋ ಫ್ಲೇಮಲ್ಲೇ 5 ಮಿನಿಟ್ ಬಿಟ್ಟೆ. ನಂತರ ಇವಾಗ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ತೇಲ್ ಬರ್ತೈತೆ, ಅಂದರೆ ಸಾಂಬಾರೆಲ್ಲ ಚೆನ್ನಾಗಿ ರೆಡಿಯಾಗಿದೆ, ಮೊಟ್ಟೆನೂ ಕೂಡ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಜೊತೆಗೆ ಬೇಳೆ, ಹೀರೆಕಾಯಿ ಎಲ್ಲ ತಿನ್ನೋದಕ್ಕೆ ಸೈಡಿಗೆ ಸಿಗುತ್ತೆ, ಒಂಥರ ಟೇಸ್ಟ್ ಕೊಡುತ್ತೆ. ಈಗ ನಾವು ನಾರ್ಮಲಾಗಿ ಮೊಟ್ಟೆ ಸಾಂಬಾರು ಮಾಡ್ತೀವಿ, ತಿನ್ನಬೇಕಾದ್ರೆ ಸಾಂಬಾರು ಜೊತೆಗೆ ಮೊಟ್ಟೆ ಅಷ್ಟೇ ಸಿಗುತ್ತೆ, ಮೊಟ್ಟೆ ಸಾಂಬಾರು ಟೇಸ್ಟ್ ಸಿಗುತ್ತೆ. ಆದರೆ ಉಳಿದಿರುವಂಥ ಉಪ್ಸಾರಲ್ಲಿ ನೀವು ಮೊಟ್ಟೆ ಸಾಂಬಾರನ್ನ ಆಡಿ ನೋಡಿ, ಸಖತ್ತಾಗಿರುತ್ತೆ. ಇಲ್ಲ ನಾವು ವೆಜಿಟೇರಿಯನ್, ಮೊಟ್ಟೆ ತಿನ್ನೋರು ಇದ್ದಾರೆ ವೆಜಿಟೇರಿಯನ್, ಮೊಟ್ಟೆನೇ ತಿನ್ನಲ್ಲ ಅನ್ನೋರು ನೀವು ಬೇರೆ ಸಾಂಬಾರನ್ನ ಮಾಡ್ಕೋಬೋದು. ಈ ರೀತಿ ಮಸಾಲೆನ ರುಬ್ಕೊಂಡು ಈರುಳ್ಳಿನ ಒಗ್ಗರಣೆಗೆ ಹಾಕಿ ವೆಜಿಟೇಬಲ್ ಸಾಂಬಾರು ಥರನೇ ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರು ಈ ರೀತಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಒಂದು ಸರಿ ನಿಮ್ಮ ಮನೇಲಿ ಮಾಡಿ ನೀವೇ ಹೇಳ್ತೀರಾ ಸಖತ್ತಾಗಿತ್ತು ಅಂತ. ಸೊ ಕಡಿಮೆ ಸಾಂಬಾರು ಇರೋ ಅಂಥವ್ರು ಮನೆಯಲ್ಲಿ ಸಾಕಾಗಲ್ಲ, ಎಲ್ಲರಿಗೂ ಸೇರಿಸಿ ಸಾಂಬಾರು ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಈ ಟ್ರಿಕ್ಸ್ನ ಉಪಯೋಗಿಸ್ಕೊಳ್ಳಿ, ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಈ ಸಾಂಬಾರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮನೇಲಿ ಸಾಂಬಾರಂತೂ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಉಳಿದಿರುವಂತಹ ತಂಗ್ಳು ಉಪ್ಸಾರನ್ನ ಇಟ್ಕೊಂಡು ಯಾವ ರೀತಿ ಫ್ರೆಶ್ ಆಗಿ ಒಂದು ಒಳ್ಳೆ ಟೇಸ್ಟಲ್ಲಿ ನಾನು ಸಾಂಬಾರನ್ನ ಮಾಡಿದೆ ಅಂತ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.